ನಾವೀಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿದ್ದೇವೆ. ಮಹಾಕುಂಭ ಮೇಳ 45 ದಿನಗಳ ಕಾಲ ನಡೆಯಲಿದ್ದು 40 ಕೋಟಿ ಭಕ್ತಾದಿಗಳು ಮಹಾಕುಂಭ ಮೇಳಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ. ಈಗ ಮೊದಲ 2 ದಿನವೇ ಸುಮಾರು 5 ಕೋಟಿ ಜನ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನ ಮತ್ತು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಇವತ್ತು 3ನೇ ದಿನ. ಈಗಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಹಾಕುಂಭ ಮೇಳಕ್ಕೆ ಆಗಮಿಸ್ತಾ ಇದ್ದಾರೆ. ಮುಖ್ಯವಾಗಿ 40 ಕೋಟಿ ಜನ ಬರೋದ್ರಿಂದಾಗಿ ಮಹಾಕುಂಭ ಮೇಳದಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸುಮಾರು 5,000 ರೂಪಾಯಿ ಹಣ ಖರ್ಚು ಮಾಡಿದ್ರು ಕೂಡ 2 ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆಯುವಂತಹ ನಿರೀಕ್ಷೆ ಮತ್ತು ಅಂದಾಜನ್ನ ವ್ಯಾಪಾರಿಗಳು ಮತ್ತು ಸರ್ಕಾರ ಹಾಕಿದ್ದಾರೆ. ಮುಖ್ಯವಾಗಿ ಈಗ ಮಹಾಕುಂಭ ಮೇಳದಲ್ಲಿ ಎಲ್ಲದಕ್ಕೂ ಕೂಡ ಬೇಡಿಕೆ ಇದೆ ಮತ್ತು ಜನ ಎಲ್ಲವನ್ನು ಕೂಡ ಖರೀದಿ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ನೀರಿನ ಗಂಗಾ ನದಿಯಿಂದ ತ್ರಿವೇಣಿ ಸಂಗಮದಿಂದ ಪವಿತ್ರ ನದಿ ನೀರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ನೀರಿನ ಬಾಟಲ್ಗಳನ್ನ ಖರೀದಿ ಮಾಡ್ತಾರೆ. ಗಂಧದ ಕಡ್ಡಿ, ಕುಂಕುಮ, ತೆಂಗಿನಕಾಯಿ, ಹಣ್ಣು, ಕಾಯಿ, ಕರ್ಪೂರ ಇವೆಲ್ಲವನ್ನು ಕೂಡ ಖರೀದಿ ಮಾಡ್ತಾರೆ. ಜೊತೆಗೆ ಕಾರ್ಗಳಲ್ಲೂ ಕೂಡ ಬಂದು ಹೋಗ್ತಾರೆ. ಇದರಿಂದಾಗಿ ಕಾರ್ನ ಮಾಲೀಕರು, ಡ್ರೈವರ್ಗಳು ಕೂಡ ಬಿಸ್ನೆಸ್ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ 1.5 ಲಕ್ಷ ಟೆಂಟ್ ಗಳನ್ನ ಹಾಕಿದ್ದಾರೆ. ಹೀಗಾಗಿ ಟೆಂಟ್ ಬಿಸ್ನೆಸ್ ಕೂಡ ಈ ಮಹಾಕುಂಭ ಮೇಳದಲ್ಲಿ ಜೋರಾಗಿ ನಡೀತಾ ಇದೆ. ಹೋಟೆಲ್, ರೆಸಾರ್ಟ್ ಗಳಿಗೂ ಕೂಡ, ಹೋಮ್ ಸ್ಟೇಗಳಿಗೂ ಕೂಡ ದೊಡ್ಡ ಮಟ್ಟದ ಬಿಸ್ನೆಸ್ ಈಗ ಮುಂದಿನ 45 ದಿನಗಳವರೆಗೂ ಕೂಡ ಇಲ್ಲಿ ನಡೆಯುತ್ತೆ. ಈಗ ಮುಖ್ಯವಾಗಿ ನಾನು ಮಹಾಕುಂಭ ಮೇಳದಲ್ಲಿದ್ದೇನೆ. ಇಲ್ಲಿ ತಾವು ನೋಡಬಹುದು, ಇಲ್ಲಿ ಬೇವಿನ ಕಡ್ಡಿಯನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಈ ಬೇವಿನ ಕಡ್ಡಿ ಮಾರಾಟದಿಂದಲೂ ಕೂಡ ವ್ಯಾಪಾರಿಗಳು ಹಣವನ್ನ ಗಳಿಸ್ತಾ ಇದ್ದಾರೆ. ಇಲ್ಲಿ ಈ ಒಂದು ಬೇವಿನ ಕಡ್ಡಿಯ ಮಾರಾಟಕ್ಕೆ 10 ರೂಪಾಯಿಯಂತೆ ಮಾರಾಟವನ್ನ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈಗ ಒಂದು ಅಂದಾಜನ್ನ ಹಾಕೋದಾದ್ರೆ ನಾವು ಇಲ್ಲಿ 40 ಕೋಟಿ ಜನ ಬರೋದ್ರಿಂದ 40 ಕೋಟಿ ಜನಕ್ಕೂ ಒಂದೊಂದು ಬೇವಿನ ಕಡ್ಡಿಯನ್ನು ಮಾರಿದ್ರು ಕೂಡ ಇಲ್ಲಿ ಕೋಟಿಗಟ್ಟಲೆ ಹಣವನ್ನ ಗಳಿಸಲಿಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ಮುಖ್ಯವಾಗಿ आपका शुभ नाम क्या है? पंकज कुमार जी, आप कितना रुपए में ये सेल कर रहे हैं? अभी तो आज 150 का 100-150 का ज्यादा सेल नहीं हुआ। सुबह से कितना पैसा कमाया? 150। ओके, 1000 सेल होता तो कितना कमाई होता है आपको? अब हो जाता कम से कम 30,000 हो जाता। 30,000। ज्यादा बिजनेस चल रहा है? ज्यादा बिजनेस चल नहीं रहा। 2 दिन से कैसा चला? पहला 2 दिन 2 दिन चला था, ठीक चला था। अच्छा हुआ। हाँ, फिलहाल अभी कल्स तो हम लगाए हैं, कल्स लगाए हैं, आज नहीं लगाए। हम मतलब आज वो किए हैं और कल ठीक। ಇದು ಈ ಬೇವಿನ ಕಡ್ಡಿಗಳನ್ನ ಮಾರ್ತಾ ಇರುವಂತಹ ಪ್ರವೀಣ್ ಕುಮಾರ್ ಅವರ ಮತ್ತು ಮುಖ್ಯವಾಗಿ ಈಗ 10 ರೂಪಾಯಿಯಂತೆ 1,000 ಬೇವಿನ ಕಡ್ಡಿಗಳನ್ನ ಮಾರಿದ್ರು ಕೂಡ 10,000 ರೂಪಾಯಿನ ಗಳಿಸಲಿಕ್ಕೂ ಕೂಡ ಅವಕಾಶ ಇದೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಸೆಕ್ಟರ್ ಗಳಲ್ಲೂ ಕೂಡ ದೊಡ್ಡ ಮಟ್ಟದ ವ್ಯಾಪಾರ ವಹಿವಾಟು ನಡೀತಾ ಇದೆ. ಹೀಗಾಗಿನೇ ಇಲ್ಲಿ ಮುಖ್ಯವಾಗಿ ಮುಂದಿನ 43 ದಿನಗಳ ಕಾಲದಲ್ಲೇನೆ 2 ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತೆ ಅನ್ನೋ ಒಂದು ಅಂದಾಜನ್ನ ವ್ಯಾಪಾರಿಗಳು, ಟ್ರೇಡ್ ಯೂನಿಯನ್ಗಳು ಕೂಡ ಹಾಕಿದ್ದಾರೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.